ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಜಾತಾಸ್ ಬಾಲ್ಕನಿ ಗಾರ್ಡನ್. ನೀವು ನೋಡ್ತಾ ಇರಬಹುದು, ಪ್ರತಿ ದಿವಸ ನಾನು ಅಪ್ಲೋಡ್ ಮಾಡೋ ವೀಡಿಯೋಸಲ್ಲಿ ಎಷ್ಟು ಹೂಗಳು ಬಿಡುತ್ತೆ ನನ್ನ ಗಾರ್ಡನಲ್ಲಿ ಅಂತ ನೀವು ನೋಡ್ತಾ ಇರ್ತೀರಾ. ನನಗೆ ಒಂದೊಂದು ದಿವಸ ಕಣ್ಣನ್ನು ನಂಬೋಕ್ಕಾಗೋದಿಲ್ಲ. ಹಿಂದಿನ ದಿವಸ ನೀರು ಹಾಕಿ ಹೋಗಿರ್ತೀನಿ, ನೆಕ್ಸ್ಟ್ ಡೇ ಬಂದು ನೋಡಿದವಾಗ ಎಷ್ಟು ಹೂಗಳು ಬಿಟ್ಟಿರುತ್ತೆ. ನಾನು ಅಂದ್ಕೊಂಡಿರ್ತೀನಿ ಸ್ವಲ್ಪ ಬಿಟ್ಟಿರುತ್ತೆ ಅಂತ, ಬಟ್ ಅಲ್ಲಿ ನೋಡಿದವಾಗ ತುಂಬ ಖುಷಿ ಆಗುತ್ತೆ. ಇವಾಗ ಸೀಸನ್ ಆಗಿರೋದ್ರಿಂದ ತುಂಬ ಜಾಸ್ತಿನೇ ಹೂಗಳು ಬಿಡ್ತಾ ಇದೆ. ನನಗೆ ಎಸ್ಪೆಷಲಿ ಹೈಬಿಸ್ಕಸ್ ಫ್ಲವರ್ಸ್ ಅಂದರೆ ತುಂಬ ಇಷ್ಟ. ಯಾಕೆ ಅಂತ ಅಂದರೆ ನನ್ನ ಪೇರೆಂಟ್ಸ್ಗೂ ಹೈಬಿಸ್ಕಸ್ ಪ್ಲ್ಯಾಂಟ್ಸ್ ಅದ್ರ ಫ್ಲವರ್ಸ್ ಅಂತ ಅಂದರೆ ತುಂಬಾ ಇಷ್ಟಪಡೋರು. ಅದಕ್ಕೋಸ್ಕರನೇ ನಾನು ಜಾಸ್ತಿ ಅವನ್ನೇ ಇಟ್ಟಿದ್ದೀನಿ. ನೀವು ನೋಡ್ತಾ ಇರ್ಬೋದು ಇವತ್ತು ಎಷ್ಟೊಂದು ಹೂಗಳು ಬಿಟ್ಟಿದೆ. ನೋಡೋದಕ್ಕೆ ಪ್ರತಿ ದಿವಸನೇ ಇಷ್ಟೇ ಬಿಡತ್ತೆ. ಇವತ್ತು ಇನ್ನೂ ಸ್ವಲ್ಪ ಜಾಸ್ತಿ ಬಿಟ್ಟಿದೆ. ನನಗೆ ತುಂಬ ಖುಷಿಯಾಗುತ್ತೆ ಇದನ್ನು ನೋಡ್ತಾ ಇದ್ದರೆ. ನೋಡ್ತಾನೇ ಇರೋಣ ಅನಿಸುತ್ತೆ ಹೂಗಳನ್ನ. ನಾನು ಹೂಗಳನ್ನು ಗಿಡದ ಮೇಲೆ ಜಾಸ್ತಿ ಬಿಡೋದಿಲ್ಲ. ನಾನು ದೇವ್ರ ಫೋಟೋ ಮೇಲೆ ಇಡ್ತಾ ಇರ್ತೀನಿ, ಇಲ್ಲ ಟೆಂಪಲ್ಗಳಿಗೆ ಕೊಡ್ತೀನಿ, ಅಕ್ಕಪಕ್ಕದವರಿಗೆ ಕೊಡ್ತೀನಿ. ಕೆಲವೊಂದು ಸಾರಿ ಮೋಸ್ಟ್ ಆಫ್ ದ ಟೈಮ್ ನಾನು ಟೆಂಪಲ್ಗಳಿಗೆ ಕೊಡೋದು. ನನ್ನ ಮಗ ತೊಗೊಂಡು ಹೋಗ್ತಾನೆ, ಪೂಜೆ ಮಾಡಿಸ್ಕೊಂಡು ಬರ್ತಾನೆ. ಸೊ ನಾನು ಗಿಡದ ಮೇಲೆ ಒಂದು ಫ್ಲವರ್ಸ್ನ ಬಿಡೋದಿಲ್ಲ. ಯಾಕೆ ಅಂತ ಅಂದರೆ ನೆಕ್ಸ್ಟ್ ಡೇ ಅದು ಒಣಗೋದವಾಗ ನಾನೇ ತೆಗಿಬೇಕಾಗತ್ತೆ. ಅದರಿಂದ ಗಿಡಕ್ಕೂ ನೆಕ್ಸ್ಟ್ ಫ್ಲವರಿಂಗ್ಗೆ ತುಂಬ ತೊಂದರೆ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ನಾನು ಹೂಗಳನ್ನ ಗಿಡದ ಮೇಲೆ ಬಿಡೋದಿಲ್ಲ. ಹೈಬಿಸ್ಕಸ್ ಪ್ಲ್ಯಾಂಟ್ಗಳಿಗೆ ಏನು ಅಂತ ಅಂದರೆ ನೀವು ಸರಿಯಾದ ಜಾಗದಲ್ಲಿ ಇಟ್ಟರೆ ಮಾತ್ರ ಅದು ಲಾರ್ಜ್ ಕ್ವಾಂಟಿಟಿ ಹೂಗಳನ್ನ ಕೊಡೋದು. ಅದಕ್ಕೆ ದಿವಸಕ್ಕೆ ಒಂದು 7 ಅವರ್ಸ್ ಆದ್ರೂ ಡೈರೆಕ್ಟ್ ಸನ್ಲೈಟ್ ಬೇಕೇ ಬೇಕಾಗುತ್ತೆ. ಜೊತೆಗೆ ಅದಕ್ಕೆ ಬೇಕಾದ ಪೋಷಕಾಂಶಗಳನ್ನ ನಾವು ಅಗತ್ಯವಾಗಿ ಟೈಮ್ಲಿ ನಾವು ಫರ್ಟಿಲೈಸರ್ಸ್ನ ಯಾವುದು 15 ಡೇಸ್ ಗ್ಯಾಪಲ್ಲಿ ನಾವು ಫರ್ಟಿಲೈಸರ್ಸ್ನ ಕೊಟ್ಕೊಳ್ತಾ ಹೋಗಬೇಕು. ಯಾವುದು ಫರ್ಟಿಲೈಸರ್ಸ್ ಯಾವ ರೀತಿ ಕೊಡಬೇಕು ಅನ್ನೋದನ್ನು ನಾವೇ ಡಿಸೈಡ್ ಮಾಡ್ಕೊಳ್ಬೇಕು. ನನಗೆ ಈ ಗಿಡಗಳ ಜೊತೆ ಬೆರೆತು ನಾನು ಆ ಗಿಡಗಳಿಗೆ ಯಾವ ಟೈಮಿಗೆ ಯಾವ ಫರ್ಟಿಲೈಸರ್ ಬೇಕು ಅಂತ ನನಗೆ ಅರ್ಥ ಆಗಿರೋದ್ರಿಂದ ನಾನು ಯಾವ್ಯಾವ ಟೈಮಿಗೆ ಬೇಕೋ ಆ ಫರ್ಟಿಲೈಸರ್ಸ್ಗಳನ್ನ ಕೊಡ್ತಾ ಇರ್ತೀನಿ. ಮೋಸ್ಟ್ ಆಫ್ ದ ಟೈಮ್ ನಾನು ಕೌಡಂಗ್ ಫರ್ಟಿಲೈಸರು, ಮಸ್ಟರ್ಡ್ ಕೇಕ್ ಪೌಡರು, ಬನಾನಾ ಪೀಲ್ ಫರ್ಟಿಲೈಸರ್ ತುಂಬಾ ಕೊಡ್ತೀನಿ, ಆನಿಯನ್ ಪೀಲ್ ಫರ್ಟಿಲೈಸರ್ ನಾನು ಲಾರ್ಜ್ ಕ್ವಾಂಟಿಟಿಯಲ್ಲಿ ಮಾಡಿಟ್ಕೊಳ್ತೀನಿ ಅವೆಲ್ಲ. ಸೊ ನೋಡ್ಬೋದು ನೀವು, ನಾನು ಸಾಮಾನ್ಯವಾಗಿ ಅದೇ ಫರ್ಟಿಲೈಸರ್ಸ್ಗಳನ್ನ ಕೊಡೋದು. ಹೈಬಿಸ್ಕಸ್ ಪ್ಲ್ಯಾಂಟ್ ಯಾವಾಗ್ಲೂ ಕೌಡಂಗ್ ಫರ್ಟಿಲೈಸರ್ನ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ಇದು ಗಾರ್ಡನ್ ಸಾಯಿಲ್ ಜೊತೆ ನಾವು ಕೌಡಂಗ್ ಫರ್ಟಿಲೈಸರ್ನ ಮಿಕ್ಸ್ ಮಾಡಿ ಕೊಡೋದ್ರಿಂದ ಗಿಡಗಳು ತುಂಬ ಹೆಲ್ದಿಯಾಗಿ ಗ್ರೋ ಆಗುತ್ತೆ. ನಾವು NPK ರಿಚ್ ಇರುವಂಥ ಫರ್ಟಿಲೈಸರ್ಸ್ನ ಕೊಡೋದ್ರಿಂದ ಎಲೆಗಳೆಲ್ಲ ತುಂಬ ಲಶ್ ಗ್ರೀನಿಶ್ ಆಗಿ ಬರುತ್ತೆ. ಮತ್ತು ಫ್ಲವರಿಂಗ್ಸು ಅಷ್ಟೇ ಲಾರ್ಜ್ ಕ್ವಾಂಟಿಟಿಯಲ್ಲಾಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.